ಈಗಾಗಲೇ ಸಾಲು ಸಾಲು ಬೆಲೆ ಏರಿಕೆಯಿಂದ ಶ್ರೀಸಾಮಾನ್ಯನ ಬಜೆಟ್ ಏನಿದೆ ತಲೆ ಕೆಳಗಾಗಿದೆ. ಮೊನ್ನೆ ಹಾಲ್ ರೇಟ್ ಹೆಚ್ಚಾಯ್ತು, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಯ್ತು, ಗ್ಯಾಸ್ ರೇಟ್ ಹೆಚ್ಚಾಯ್ತು. ಈಗ ಬ್ರೆಡ್ ರೇಟ್ ಹೆಚ್ಚು ಮಾಡ್ಲಿಕ್ಕೆ ತಯಾರಿ ಕೂಡ ನಡೆದಿದೆ. ಸದ್ಯ ನಾನು ಜಯಲಕ್ಷ್ಮಿ ಬೇಕರಿಯಲ್ಲಿ ಇದ್ದೀನಿ. ಸೊ ಬೇಕರಿ ಮಾಲೀಕರಾದಂತ ಶ್ರೀಧರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈ ಬೇಕರಿ ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷ ಅನುಭವ ಇದೆ ಸರ್? 53 ವರ್ಷ ಆಯ್ತು ಈ ಬೇಕರಿ ಅನುಭವ ನಮಗೆ. 53 ವರ್ಷದಿಂದ ನಾವು ಈ ಲೈನ್ ಅಲ್ಲಿ ಇದೀವಿ. ಭಗವಂತ ಹೇಗೋ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲರನ್ನು ಸಂತೋಷವಾಗಿ ಇಟ್ಟಿದ್ದಾನೆ. ದಿನ ಬೆಳಗಾದ್ರೆ ಮತ್ತೇನ್ ರೇಟ್ ಹೆಚ್ಚಾಗುತ್ತೋ ಅನ್ನೋ ಆತಂಕ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಈಗ ಬೇಕರಿಯಲ್ಲಿ ಬ್ರೆಡ್ ರೇಟ್ ಹೆಚ್ಚಾಗುತ್ತಂತ, ಬೇಕರಿ ಐಟಮ್ ಶುರುವಾಗೋದೇ ಬ್ರೆಡ್ ಇಂದ. ಅದು ಇರುತ್ತೆ, ಅದು ಈ ಸೂರ್ಯಚಂದ್ರ ಇರೋವರೆಗೂ ಇಂಥದ್ದು ಇರೋದೇನೆ. ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕಸ್ಟಮರ್ಸ್ಗೂ ತೊಂದರೆ ಆಗ್ದಂಗೆ, ಯಜಮಾನಗಳಿಗೂ ತೊಂದರೆ ಆಗ್ದಂಗೆ, ಕೆಲಸಗಾರರಿಗೂ ತೊಂದರೆ ಆಗ್ದಂಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಸರಿದೂಗಿಸ್ಕೊಂಡು ಹೋಗೋ ತರ ಇರ್ಬೇಕಷ್ಟೇ ಈ ಲೈನ್ ನಲ್ಲಿ. ಬೇರೆ ಏನ್ ಮಾಡಕ್ ಆಗಲ್ಲ. ಇನ್ನೇನು ಹೊಸದಾಗಿ ಏನು ಮೇಲಿಂದ ಬಂದು ಉದುರಲ್ಲ ನಿಮ್ಗೆ. ಒಂದೊಮ್ಮೆ ಹೆಚ್ಚು ಮಾಡಿದ್ರೆ ಏನ್ ಮಾಡ್ತೀರಾ? ಆಲ್ಮೋಸ್ಟ್ ಎಲ್ಲ ಬೇಕರಿ ಅವ್ರು ಹೆಚ್ಚು ಮಾಡಬಹುದಾ ಅಥವಾ ಅತಿಯಾದಾಗ ಮಾಡ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಏರ್ಪೇರು ತಡ್ಕೋಬೇಕಷ್ಟೇನೆ. ಏರ್ಪೇರ್ ಬರುತ್ತೆ, ಒಂದ್ ಸ್ವಲ್ಪ ಲಾಭ ಕಮ್ಮಿ ಆಗ್ಬೋದು. ಅದನ್ನ ತಡ್ಕೋಬೇಕಷ್ಟೇ, ಬೇರೆ ಏನ್ ಮಾಡಕ್ಕಾಗಲ್ಲ. ಇದು ನಮಗೋಸ್ಕರ ಕಸ್ಟಮರ್ಸ್ ನ ಪಾಪ ಹ್ಯಾರೇಸ್ಮೆಂಟ್ ಮಾಡಕ್ ಆಗಲ್ಲ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಪ್ರತಿ ಬಾರಿ ಬ್ರೆಡ್ ರೇಟ್ 2 ಅಥವಾ 3 ರೂಪಾಯಿ ಇಷ್ಟರಲ್ಲೇ ಹೆಚ್ಚು ಕಮ್ಮಿ ಆಗ್ತಿತ್ತಂತೆ. ಈ ಬಾರಿ 5 ರೂಪಾಯಿ ಜಾಸ್ತಿ ಆಗಲ್ವಾ ಸರ್ ಏರಿಕೆ ಆದ್ರೆ? ಆಗುತ್ತೆ, ಬಟ್ ಈ ಕೆಲಸಗಾರರಿಗೆ ಈ ಸಂಬಳ ಸಾರಿಗಳು ಜಾಸ್ತಿ. ಇವಾಗ ಅವರ ಕಷ್ಟ ಸುಖಗಳು ನೋಡ್ಬೇಕಾಗುತ್ತೆ. ಅವರಿಗೆ ಹಾಸ್ಪಿಟಲ್ ಬಿಲ್ಲು, ಇನ್ನೊಂದು ಬಿಲ್ಲು ಎಲ್ಲ ಬರುತ್ತೆ. ಅದನ್ನೆಲ್ಲ ಯಜಮಾನ್ರೆ ನೋಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಮಾಡ್ಬೇಕಾಗುತ್ತೆ. ಇನ್ನು ಆ ಪರಿಸ್ಥಿತಿ ಬಂದ್ರೆ ಮಾಡ್ಬೇಕಷ್ಟೇ, ಬೇರೆ ಏನ್ ದಾರಿ. ಜಾಸ್ತಿ ಏನ್ ಸೇಲ್ ಆಗುತ್ತೆ ಸರ್ ನಿಮ್ ಬೇಕರಿಲಿ? ಜಾಸ್ತಿ ಏನ್ ಸೇಲ್ ಆಗುತ್ತೆ? ಸ್ವಲ್ಪ ಬ್ರೆಡ್ ಇದೆ, ಪಪ್ಸ್ಗಳಿದೆ, ಬನ್ಸ್ ಇದೆ ಚೆನ್ನಾಗಿದೆ, ಅದೆಲ್ಲ ಚೆನ್ನಾಗಿದೆ. ಈಗ 5 ರೂಪಾಯಿ ಹೆಚ್ಚು ಮಾಡಿದ್ರೆ ಹೆಚ್ಚು ಮಾಡ್ತೀರಾ ಅಥವಾ ಇನ್ನೂ ಜಾಸ್ತಿ ಆದ್ರೆ ಮಾಡ್ಬೇಕಾಗತ್ತಾ? ಇನ್ನು ಮಾಡಿಲ್ಲ, ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಇನ್ನು ಹೆಚ್ಚಾದಾಗ ಮಾಡ್ಬೇಕಾಗುತ್ತೆ. ನೋಡಿ, ನಿನ್ನೆ 1 ರೂಪಾಯಿ ಜಾಸ್ತಿ ಆಯ್ತು ಪೆಟ್ರೋಲ್ ಡೀಸೆಲ್, ಮೊನ್ನೆ 3 ರೂಪಾಯಿ ಜಾಸ್ತಿ ಆಯ್ತು, 4 ರೂಪಾಯಿ ಜಾಸ್ತಿ ಆಗೋಯ್ತು. ಎಲ್ಲಿವರೆಗೂ ತಡ್ಕೋಬಹುದೋ ಅಲ್ಲಿವರೆಗೂ ತಡ್ಕೊಂಡು, ಇನ್ನು ವಿಧಿ ಇಲ್ಲ ಅಂದಾಗ ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ಇದಿಷ್ಟು ಅಂದ್ರೆ ಮಾಲೀಕರಾದಂತ ಶ್ರೀಧರ್ ಅವ್ರ ಮಾತು. ಈ ಭಾಗದಲ್ಲಿ ನೋಡ್ಬೋದು ಬ್ರೆಡ್ ಐಟಮ್ ಜಾಸ್ತಿ ಸೇಲ್ ಆಗುವಂತದ್ದು. ಬೇಕರಿ ಅಂದ ತಕ್ಷಣ ಮೆನು ಶುರು ಆಗೋದೇ ಬ್ರೆಡ್ ಇಂದ. ಸೊ ಯಾವೆಲ್ಲ ಬ್ರೆಡ್ ಗಳ ಮಾದರಿಯಲ್ಲಿ ಹೆಚ್ಚಾಗತ್ತೆ ಅಂದ್ರೆ ಸ್ಯಾಂಡ್ವಿಚ್ ಲೂಪ್ ಆಯ್ತು, ಹೋಲ್ ವೀಟ್ ಬ್ರೆಡ್ ಆಯ್ತು, ಬ್ರೌನ್ ಬ್ರೆಡ್ ಆಯ್ತು, ಸಣ್ಣ ವೈಟ್ ಲೂಪ್ ಆಯ್ತು. ಸೊ ಬಹುತೇಕ ಎಲ್ಲದರ ಮೇಲೂ 5 ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. 40 ರೂಪಾಯಿ ಇದ್ರೆ 45 ರೂಪಾಯಿ, 55 ರೂಪಾಯಿ ಇದ್ರೆ 60 ರೂಪಾಯಿ, 60 ರೂಪಾಯಿ ಇದ್ರೆ 65 ರೂಪಾಯಿ, 45 ರೂಪಾಯಿ ಇದ್ರೆ ಹಿಂಗೆ 50 ರೂಪಾಯಿ ಹೆಚ್ಚಳ ಮಾಡಲು ತಯಾರಿ ಕೂಡ ನಡೆದಿದೆ. ಬಹುತೇಕ ಬೇಕರಿ ಐಟಮ್ ಶುರು ಆಗೋದೇ ಈ ಬ್ರೆಡ್ ಇಂದ. ಸೊ ಬ್ರೆಡ್ ರೇಟ್ ಹೆಚ್ಚಾಗುವಂತಹ ಚಾನ್ಸಸ್ ಇದೆ. ಒಂದೊಮ್ಮೆ ಏನಾದ್ರೂ ಹೆಚ್ಚಾದ್ರೆ ನಾವು ವಿಧಿ ಇಲ್ಲದೆ ಹೆಚ್ಚು ಮಾಡ್ಲೇಬೇಕಾಗತ್ತೆ, ಅನಿವಾರ್ಯ ಕಾರಣಗಳಿಂದ ಹೆಚ್ಚಾಗತ್ತೆ. ಗ್ರಾಹಕರಿಗೆ ಈ ದರ ಏರಿಕೆಯ ಹೊರೆ ಹಾಕ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋ ಮಾತು ಕೂಡ ಇಲ್ಲಿಯ ಮಾಲೀಕರು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಸಾಲು ಸಾಲು ದರ ಏರಿಕೆಯ ಹಿನ್ನೆಲೆಯಲ್ಲಿ ಶ್ರೀಸಾಮಾನ್ಯನ ಬಜೆಟ್ ಏನಿದೆ ಅದು ತಲೆ ಕೆಳಗಾಗಿದೆ. ಬಹುತೇಕ ಈಗಿನ ದಿನಗಳಲ್ಲಿ ಬೆಳಗಾದ್ರೆ ಮತ್ತೆ ಯಾವ ರೇಟ್ ಹೆಚ್ಚಾಗುತ್ತನ್ನೋ ಆತಂಕದಲ್ಲಿ ಶ್ರೀಸಾಮಾನ್ಯ ದಿನ ಕಳೀತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.